ಬದಲಾವಣೆ ನಮ್ಮ ಗುರಿ. ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನ ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ. ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ RT24x7 ನ್ಯೂಸ್ ಕನ್ನಡ ವಾಹಿನಿ. ನಮಸ್ಕಾರ ವೀಕ್ಷಕರ, RT ನ್ಯೂಸ್ಗೆ ಸ್ವಾಗತ. ಕರುನಾಡಿನ ಗಂಡುಗಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ 195ನೆಯ ಬಲಿದಾನದ ದಿನ ಹಾಗೂ 77ನೇ ಗಣರಾಜ್ಯೋತ್ಸವದ ಅಂಗವಾಗಿ ಶ್ರೀ JB ವಿನಯ್ ಕುಮಾರ್ ಸಂಸ್ಥಾಪಕರು ಹಾಗೂ ಇನ್ಸ್ಲೈಟ್ಸ್ IAS ಹಾಗೂ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ಜನರ ಪ್ರೀತಿಯ ಮುಂದಿನ ಭವಿಷ್ಯದ ಜನ ಮೆಚ್ಚಿದ ನಾಯಕ ಸ್ವಾಭಿಮಾನಿ ಬಳಗದ ವತಿಯಿಂದ ಸ್ವಾಭಿಮಾನಿ ಸಂಕಲ್ಪ ಯಾತ್ರೆಯನ್ನು ರಾಯಣ್ಣನನ್ನು ಗಲ್ಲಿಗೇರಿಸಿದ ವೀರ ಭೂಮಿಯಿಂದ ಸಮಾಧಿಯವರೆಗೆ ಮೆರವಣಿಗೆ ಮುಖಾಂತರ ಜರುಗಿತು. ಈ ಸಂದರ್ಭದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಂಕಲ್ಪ ಯಾತ್ರೆ ಸಮಾರಂಭ ತಾಯಿ ಕೆಂಚವ್ವ ಪ್ರಸಾದದ ಮುಂಭಾಗದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಬಂದಂತ ಸಾವಿರಾರು ಭಕ್ತರಿಗೆ ಕಮತನೂರು ಗ್ರಾಮದ ಸಂತ ಶ್ರೀ ರಮೇಶ್ ಶಂಕರ್ ಮಾಳಿಯವರು ಪ್ರತಿ ಸಲದಂತೆ ಇವರು ಹಾಗೂ ಅನೇಕ ಗಣ್ಯರು ಕೂಡಿ ಬಂದಂತ ಸಾವಿರಾರು ಭಕ್ತರಿಗೆ ಮಹಾಪ್ರಸಾದ ಕಾರ್ಯಕ್ರಮವನ್ನ ನೆರವೇರಿಸುವುದರ ಮುಖಾಂತರ ಕಮತನೂರು ಗ್ರಾಮದ ಕೀರ್ತಿಯನ್ನ ನಾಡಿನಾದ್ಯಂತ ಹಂಚಿದ್ರು. ಇದೇ ಸಂದರ್ಭದಲ್ಲಿ ಸಂತ ಶ್ರೀ ರಮೇಶ್ ಶಂಕರ್ ಮಾಳಿಯವರನ್ನು ಸ್ವಾಭಿಮಾನಿ ಸಂಕಲ್ಪ ಯಾತ್ರೆಯ ರಾಜ್ಯಾಧ್ಯಕ್ಷರಾದ ಶ್ರೀ JB ವಿನಯ್ ಕುಮಾರ್ ಅವರು ಶಾಲು ಹೊದಿಸಿ ಸತ್ಕರಿಸಿದ್ರು. ನಂತರ ಸಂಗೊಳ್ಳಿ ರಾಯಣ್ಣನ ಸೇವಾ ಸಮಿತಿಯವರು ಕೂಡ ಫೋಟೋ ನೀಡುವುದರ ಮುಖಾಂತರ ಗೌರವಿಸಿದ್ರು. ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ವಂದೇ ಮಾತರಂ. ಜೈ ಚೆನ್ನಮ್ಮ, ಜೈ ರಾಯಣ್ಣ, ಜೈ ಚೆನ್ನಮ್ಮ, ಜೈ ರಾಯಣ್ಣ, ಜೈ ರಾಯಣ್ಣ, ಜೈ ಚೆನ್ನಮ್ಮ, ಜೈ ರಾಯಣ್ಣ, ಜೈ ಚೆನ್ನಮ್ಮ, ಜೈ ರಾಯಣ್ಣ, ಜೈ ರಾಯಣ್ಣ. ಅಜ್ಜಾರ್ ನೋಡ್ರಿ, ನಮಗೆ ಈ ವರ್ಷ ನಮಗೇನು ವೆಜಿಟೇಬಲ್ ಹತ್ತುತ್ತೆ ಅಜ್ಜಾರ್ ಎಲ್ಲ ಅಜ್ಜಾರ್ ಕೊಟ್ಟಿದ್ದಾರೆ. ಅಜ್ಜಾರ್ ಪರಮಾತ್ಮನ ಅಲ್ಲ ಅಲ್ಲ ಆ ಪರಮಾತ್ಮನ ಸ್ವರೂಪ ನೀವು ನಮಗೆ ಅದು ಕಾಣತ್ತೀರಿ. ಆಗಸ್ಟ್ 15 ಕೂಡ 15 ಕ್ವಿಂಟಲ್ ಜಿಲೇಬಿ ಕೊಟ್ಟಿದ್ದಾರೆ. ಅದು ನಾವು ದೊಡ್ಡದನ್ನು ತೆಗೋತೀವಿ, ಇನ್ನು ದೊಡ್ಡದು ಕೊಡುವಂಗಾಗಲಿ ನಿಮ್ಗೆ. ರಾಯಣ್ಣನ ಪ್ರತಿ ಅವನ ಸ್ಮಾರಕಗಳೆಲ್ಲವೂ ಅಭಿವೃದ್ಧಿ ಮಾಡಲಿಕ್ಕೆ ಏನೇನೋ ಒಂದು ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನಿಮ್ಮ ಕಣ್ಣಾರೆ ನೀವೆಲ್ಲ ಕಾಣ್ತಾ ಇದ್ದೀರಿ. ಆ ಘನ ಕರ್ನಾಟಕ ಸರ್ಕಾರಕ್ಕೆ ನಿಮ್ಮೆಲ್ಲರ ಪರವಾಗಿ, ಎಲ್ಲ ಸಂಗೊಳ್ಳಿ ರಾಯಣ್ಣನ ಸದ್ಭಕ್ತರ ಪರವಾಗಿ ಏನು ಸಂಗೊಳ್ಳಿ ರಾಯಣ್ಣನ ಸ್ಮಾರಕಗಳನ್ನು ಅಭಿವೃದ್ಧಿ ಅವರು ಪಡಿಸ್ತಾ ಇದ್ದಾರೋ ಯಾವ ರೀತಿಯಲ್ಲಿ, ನಿಜವಾಗಿಯೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳ ಮನಸ್ಸು ಇವತ್ತು ಕರ್ನಾಟಕ ಘನ ಸರ್ಕಾರ ಗೆದ್ದಿದೆ. ಆ ಒಂದು ಘನ ಕರ್ನಾಟಕ ಸರ್ಕಾರಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಸಮರ್ಪಿಸ್ತೇನೆ. ಇನ್ನೂ ಹೆಚ್ಚಿನ ಶಕ್ತಿ ಅವರು ಎಲ್ರಿಗೂ ತ್ಯಾಗನ ಪರಮಾತ್ಮ ನೀಡಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಜೊತೆಗೆ ಈ ಕೆರೆ ನಾವಿಲ್ಲಿ ನಿಂತಿದ್ದೀವಿ, ಈ ಕೆರೆದು ರಾಯಣ್ಣಂದು ಸ್ಮಾರಕದ್ದು ಏನು ಕನೆಕ್ಷನ್ ಇದೆ ಅನ್ನೋದು ಒಂದೇ ನಿಮಿಷದಲ್ಲಿ ನಾನು ಹೇಳಲೇಬೇಕು. ರಾಯಣ್ಣ ಯಾವಾಗ ನಂದಗಡ ಊರೊಳಗೆ ಬರ್ತಿದ್ದಲ್ಲ, ನಂದಗಡ ಊರು ಇದೇ ಒಂದು ಮಾರ್ಗ ಬರೋದು. ಇಲ್ಲಿ ಬಂದ ಕೂಡಲೇ ಈ ಹೊಂಡದಲ್ಲಿ ಅಲ್ಲೊಂದು ಗಿಡ ಇತ್ತು, ಆ ಗಿಡದ ಮ್ಯಾಗಿಂತ ಈ ಹೊಂಡದಾಗ ಜಿಗಿ ಹೊಡಿತಿದ್ದವು. ಹೊಂಡದಾಗ ಜಿಗಿ ಹೊಡೆದು ಇಲ್ಲಿ ಸ್ನಾನ ಮಾಡಿ ಮುಂದ್ಗಡೆ ಶಿವಾಲಯ ಇದೆ ಸರ್, ಅಲ್ಲ ಸಣ್ಣ ಶಿವನ ಗುಡಿ ಇದೆ ನೋಡಿ, ಅದು ಕೂಡ ಡೆವಲಪ್ ಆಗಬೇಕು. ಆ ಶಿವನ ಗುಡಿಯಲ್ಲೇ ಅಲ್ಲಿ ಒಂದು ಬಸವಣ್ಣ, ಒಂದು ಲಿಂಗಪ್ಪ ಇದ್ದಾನೆ. ಆ ಲಿಂಗುಗೆ ಪೂಜಾ ಸಲ್ಲಿಸಿ ಒಂದು 10 ನಿಮಿಷ ಧ್ಯಾನಸ್ಥನಾಗಿ ಮುಂದೆ ದುರ್ಗಾಡಿ ಕ್ಷೇತ್ರಕ್ಕೆ ಪ್ರಯಾಣ ಮಾಡ್ತಿದ್ದ. ಇಲ್ಲಿಂದ 6 ಕಿಲೋಮೀಟರ್. ದುರ್ಗಾಡಿದ ಮಹತ್ವ ವೇದಿಕೆ ಮೇಲೆ ಹೇಳ್ತೀನಿ, ದುರ್ಗಾಡಿ ಕೇಳಲೇಬೇಕು ನೀವೆಲ್ಲರೂ. ದುರ್ಗಾಡಿ ಮಹತ್ವ ಈ ದುರ್ಗಾಡಿ ಕ್ಷೇತ್ರಕ್ಕೆ ಈ ಥರ ರಾಯಣ್ಣ ಹೋಗ್ತಿದ್ದ. ಈ ಕೆರೆಯಲ್ಲಿ ಅವ್ನು ಸ್ನಾನ ಮಾಡಬೇಕಾದ್ರೆ 2 ಸಲ ಬ್ರಿಟಿಷರು ಅವ್ನು ಹಿಡಿಯಕ್ಕೆ ಬೆನ್ನಕ್ತಾರೆ. 2 ಸಲ ಹಿಂಬಾರಿಂದ 100 ಫೂಟ್ ಜಿಗೋದು, ನೀರಾಗಿಂತ ಜಿಗಿಯುವಂಥ ಒಬ್ಬ ಯಾವ್ದು ವ್ಯಕ್ತಿ ಇದ್ದಾರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಆಮೇಲೆ ಇವತ್ತು ನೀವು ನೋಡ್ರಿ ಎಂಥ ಒಂದು ಸಮಾರಂಭದಲ್ಲಿ ಸೇರಿದ್ದೀರಿ. ನಾನು ವೇದಿಕೆ ಮಾಡಿ ಹೇಳ್ತೀನಿ, ಇಲ್ಲಿ ಬೇಡ, ಅದು ಈ ಕೆರೆದ್ದು ಮತ್ತು ರಾಯಣ್ಣಂದು ನಿಮ್ಗೆ ಹೇಳ್ತೀನಿ.
ಈ ಕೆರೆಯಲ್ಲಿ ಸ್ನಾನ ಮಾಡ್ತಿದ್ದ. ಈ ಕೆರೆಯಲ್ಲಿ ಅವನು ಹಿಡಿಲಿಕ್ಕೆ 2 ಸಲ ಪ್ರಯತ್ನ ಮಾಡ್ತಾರೆ. 2 ಸಲ ರಾಯಣ್ಣ ಅಲ್ಲಿಂದ ತಪ್ಪಿಸ್ಕೊತಾನೆ. ಇದು ಕೆರೆ ಅಂತಂದ್ರೆ ರಾಯಣ್ಣಂತ ಜೀವಾಳ. ಅಲ್ಲೆಲ್ಲ ನಾವು ಇಲ್ಲೇ ಸೇರಿದ್ದೀವಿ. ಈ ಎಲ್ಲ ಇಲ್ಲೇ ಪುತ್ಥಳಿ ಏನು ಸ್ಥಾಪನೆ ಮಾಡಿದ್ದಾರೆ, ಆ ಪುತ್ಥಳಿಗೆ ನಾವು ಈ ಒಂದು ಭೂಮಿ ಇದಾದ್ಮೇಲೆ ಎಲ್ಲರೂ ಕೂಡ ಜೋರಾಗಿ ಘೋಷಣೆಗಳನ್ನು ಕೊಡ್ತಾ ಪುಷ್ಪಾರ್ಚನೆ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ಸರ್ಕಲ್ ಹೋಗೋದು ತೋಡ್ರಿ. 2 ನಿಮಿಷ ಮನೋಚಾರ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ವೀರರಾಣಿ ಕಿತ್ತೂರ ಚೆನ್ನಮ್ಮಳಿಗೆ, ಬೋಲೋ ಭಾರತ್ ಮಾತಾ ಕಿ. ಅನುದಿನ ಗುರುವಿನ ಅನುರಾಗ ಭಕ್ತಿ, ಅನುದಿನ ಗುರುವಿನ ಅನುರಾಗ ಭಕ್ತಿ, ಜನನ ಮರಣ ರಹಿತ ಚಂದ್ರನಿಗೆ ಬೆಳಗಿ ನಿಜಾಂತು ನಮ್ಯ ಸಂಸ್ಕೃತಿ, ನಿರ್ಮಲವಾದ ಮನವೇ ಕರ್ಪೂರರಾಹುತಿ, ತಾನೇ ನಂಬುದು ಬಿಡದೆ ಜಗವೇ ಕಾತಿ ಜ್ಞಾನಿ ಓಳೊಳ ಮಾಡಿ. ಶ್ರೀ ಗಜವದನ ತವ ಚರಣಂ ಕರಿಮುಖ ವರದ ಕಾಮಿತ ಫಲದ, ಶ್ರೀ ಗಜವದನ ತವ ಚರಣಂ ಓಂ ಗಣನಾಥ ಶ್ರೀ ಗೌರಿ. ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ, ವೇದಾಂತರ್ಯ ಜಯಕಾರ ಕೋರಬೇಕು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಶಂಕರ್ ಸರ್ ಅವ್ರಿಗೂ ಸಹ
ಸನ್ಮಾನ ಮಾಡಬೇಕು. ಮತ್ತು ಸೇವಾ ಸಮಿತಿಯ ಸದಸ್ಯರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಸುಜಾತ ಕಳಿಮನಿ ಮೇಡಮ್ ಅವರಿದ್ದಾರೆ. ರೇಖಾ ದಳ ತಂದೆಲ್ಲೋ ಬಹುಮಾನ, ದೇಶಕ್ಕೆ ಕೊಟ್ಟೆಲ್ಲೋ ನಿನ್ನ ಪ್ರಾಣ, ನಾಡಿಗೆ ತಂದೆ